ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಸಂಜೆ ವೇಳೆ ಆದರೆ ಸಾಕು, ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ಬೇಕನ್ನಿಸ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಟೀ ಜೊತೆ ಈ ರೀತಿಯಾದ ಸ್ನ್ಯಾಕ್ಸ್ ಏನಾದರೂ ಮಾಡಿದರೆ ಹೊಟ್ಟೆ ಕೂಡ ತುಂಬಿ ಹೋಗುತ್ತೆ, ಅದೇ ರೀತಿ ಹಸಿವು ಕೂಡ ಹೋಗಿಬಿಡುತ್ತೆ. ಈ ರೀತಿಯಾದ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ನಾವು ಎಲ್ಲಕ್ಕಿಂತ ಮೊದಲು ಒಂದು ಮಿಕ್ಸಿ ಜಾರಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಮಾಡಲಿಕ್ಕೆ ನಾನು 8ರಿಂದ 10 ಹಸಿಮೆಣಸಿನಕಾಯಿ ತೆಗೆದುಕೊಳ್ಬೇಕು. ನೀವು ನಿಮ್ಮ ಅಕಾರ್ಡಿಂಗ್ ಖಾರ ಇಷ್ಟ ಇದ್ದರೆ 8ರಿಂದ 10 ತೆಗೆದುಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಕೂಡ ಮಾಡ್ಬೋದು. 1/2 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1/4 ಕಪ್ ಆಗುವಷ್ಟು ನಾನು ಪುದೀನ, 1/2 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಬೆಳ್ಳುಳ್ಳಿ ಗಡ್ಡಿನ ಸುಲಿದು ಇದರಲ್ಲಿ ಹಾಕಿ ಮಸಾಲೆನ ರುಬ್ಕೋಬೇಕು. ಇದನ್ನು ರುಬ್ಬಿದ ನಂತರ ನೋಡಿ ಒಂದು ಬೌಲ್ಗೆ ನಾವು ಇಲ್ಲಿ 4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಳ್ಬೇಕು. ಇಲ್ಲಿ ನಾನು 4 ಕಪ್ ಆಗುವಷ್ಟು ತೆಗೆದುಕೊಂಡಿದ್ದೇನೆ. ಇದು ಮೀಡಿಯಂ ಸೈಜ್ ಕಪ್ ಇದೆ, ಸ್ವಲ್ಪ ದೊಡ್ಡದಿದ್ರೆ ನೀವು ಕಡಿಮೆ ಕೂಡ ತೆಗಿಬೋದು. ಇಲ್ಲಿ ನೋಡಿ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಹೆಚ್ಚಿಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ಅದರ ನಂತರ ನೋಡಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಜ್ವೈನ ಈ ರೀತಿಯಿಂದ ಕೈನಿಂದ ಕ್ರಷ್ ಮಾಡಿ ಹಾಕಬೇಕು. ಅದರ ನಂತರ ನಾನು 1.5 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಮತ್ತು 8ರಿಂದ 10 ಅಂದರೆ 2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಇದಕ್ಕೆ ಕಟ್ ಮಾಡಿ ಹಾಕಬೇಕು. ಅದರ ನಂತರ ನೋಡಿ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡಿ ಇದರಲ್ಲಿ ಹಾಕಬೇಕು. ಎಣ್ಣೆನ ಬಿಸಿ ಮಾಡಿ ಹಾಕಿದ ನಂತರ ನೋಡಿ ಇದನ್ನು ಚೆನ್ನಾಗಿ ಒಂದು ಸರ್ತಿ ಕೈಯಿಂದ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ರುಬ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕಬೇಕು. ಮಸಾಲೆನ ಹಾಕಿ ಇದನ್ನು ಒಂದು ಸರ್ತಿ ಮತ್ತೊಮ್ಮೆ ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಚೆನ್ನಾಗಿ ಎಲ್ಲ ಕಡೆ ಈ ಮಸಾಲೆ ಮಿಕ್ಸ್ ಆಗಬೇಕು. ಅದರ ನಂತರ ನಾನು ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ಯಾವ ರೀತಿಯಾಗಿ ನಾವು ಚಪಾತಿ ಹಿಟ್ಟನ್ನು ನಾದ್ತೀವಲ್ವ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ನಾವು ಚಪಾತಿ ಹಿಟ್ಟನ್ನು ನಾದೋ ಹಾಗೇ ಇದನ್ನು ನಾದಬೇಕಾಗುತ್ತೆ. ಆದರೆ ಈ ಹಿಟ್ಟು ಮಾತ್ರ ಸ್ವಲ್ಪ ಗಟ್ಟಿಯಾಗಿರಬೇಕು. ಹಿಟ್ಟು ನಾದುವಾಗ ಇದು ತಿಳುವಾಗಿರಬಾರ್ದು, ಇದು ತುಂಬಾ ಗಟ್ಟಿಯಾಗಿ ಇದನ್ನು ನಾದಬೇಕು. ಅದರ ನಂತರ ನೋಡಿ ಒಂದು ಬೌಲ್ಗೆ ನಾನು ಇಲ್ಲಿ 7 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ತುಪ್ಪ ಅಥವಾ ಬಟರ್ನ ತೆಗೆದುಕೊಳ್ಬೇಕು. ಇದಕ್ಕೆ 1 ಅಥವಾ 2 ಸ್ಪೂನ್ ಆಗುವಷ್ಟು ನಾವು ಇಲ್ಲಿ ಕಾರ್ನ್ಫ್ಲವರ್ ಇದ್ದರೆ ಹಾಕಬೇಕು, ಇಲ್ಲಾಂದರೆ ಮೈದಾ ಹಿಟ್ಟಿದ್ರೆ ಅದನ್ನು ಕೂಡ ಹಾಕ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ನಂತರ ನೋಡಿ ಇಲ್ಲಿ ಚಪಾತಿನ ಮಾಡಲಿಕ್ಕೆ ಯಾವ ರೀತಿ ಉಳ್ಳೆಗಳನ್ನು ರೆಡಿ ಮಾಡ್ಕೋತೀವಲ್ವ ಅದೇ ರೀತಿ ಅದೇ ಸೈಜಲ್ಲಿ ಎಲ್ಲ ಉಳ್ಳೆಗಳನ್ನು ನಾವು ರೆಡಿ ಮಾಡ್ಕೋಬೇಕು. ಈ ರೀತಿಯಾಗಿ ಉಳ್ಳೆಗಳನ್ನು ರೆಡಿ ಮಾಡಿದ ನಂತರ ನೋಡಿ ಯಾವ ರೀತಿ ಚಪಾತಿನ ಲಟ್ಟಿಸ್ತೀವಲ್ವ ಅಷ್ಟು ದೊಡ್ಡದಾಗಿರಬಾರ್ದು, ಆದರೆ ಮೀಡಿಯಮ್ ಸೈಜಲ್ಲಿ ಈ ರೀತಿಯಾಗಿ ಎಲ್ಲ ಉಳ್ಳೆಗಳನ್ನು ಲಟ್ಟಿಸ್ಕೋಬೇಕು. ಇದನ್ನು ರೆಡಿ ಮಾಡುವಾಗ ಒಂದೇ ಸಮಯದಲ್ಲಿ 5ರಿಂದ 6 ಈ ರೀತಿಯಾಗಿ ರೋಟಿಗಳನ್ನು ಅನ್ಬೋದು ಇಲ್ಲ ಚಪಾತಿಗಳನ್ನು ಲಟ್ಟಿಸಿ ನೀವು ಒಂದು ಪ್ಲೇಟಲ್ಲಿ ಇಡಬೇಕಾಗುತ್ತೆ. ಈ ರೀತಿಯಾಗಿ ನಾನು ಮೀಡಿಯಮ್ ಸೈಜಲ್ಲಿ ಇವೆಲ್ಲವನ್ನು ಲಟ್ಟಿಸಿ ಇಡ್ತಾ ಇದ್ದೇನೆ. ಇವಾಗ ನೋಡಿ ನಾವು ರೆಡಿ ಮಾಡಿಟ್ಟಿರುವಂಥ ತುಪ್ಪದ ಬ್ಯಾಟರ್ನ ಇದರ ಮೇಲೆ ಹಚ್ಚಬೇಕು. ಇದನ್ನು ಹಚ್ಚಿದ ನಂತರ ನಾನು ಹಿಟ್ಟನ್ನು ಡಸ್ಟ್ ಮಾಡೋದನ್ನು ಮರೆತಿದ್ದೆ, ಆದರೆ ನೀವು ಹಿಟ್ಟನ್ನು ಡಸ್ಟ್ ಮಾಡಿ ಅದರ ಮೇಲೆ ಮತ್ತೊಂದು ಚಪಾತಿ ಅಥವಾ ಈ ಲೇಯರ್ನ ಇಟ್ಟು ಮತ್ತೆ ಇದಕ್ಕೆ ಬಟರ್ನ ಅಥವಾ ತುಪ್ಪದ ಲೇಯರ್ನ ಹಚ್ಚಿ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡಬೇಕು. ಹಿಟ್ಟನ್ನು ಡಸ್ಟ್ ಮಾಡಿದ ನಂತರ ನೋಡಿ ಮತ್ತೊಂದು ಲೇಯರ್ನ ಇಟ್ಟು ಈ ರೀತಿ 4ರಿಂದ 5 ಲೇಯರ್ಸ್ಗಳನ್ನ ಇಟ್ಟು ಇದರ ಮೇಲೆ ಇನ್ನೊಂದು ಸ್ವಲ್ಪ ಲಟ್ಟಿಸಬೇಕಾಗುತ್ತೆ. ಇದನ್ನು ಲಟ್ಟಿಸಿದ ನಂತರ ನೋಡಿ ಈ ರೀತಿಯಾಗಿ ಇದನ್ನು ರೋಲ್ ಮಾಡಿಕೊಂಡು ಇದರ ಚಿಕ್ಕ ಪೀಸ್ಗಳನ್ನಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಇವೆಲ್ಲವನ್ನು ನಾನು ಕಟ್ ಮಾಡಿ ಸ್ವಲ್ಪನೇ ಈ ರೀತಿಯಾಗಿ ಕೈನಿಂದ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ನಂತರ ನೋಡಿ ಈ ಎಲ್ಲ ಉಳ್ಳೆಗಳನ್ನು ಒಂದು ಸೈಡಲ್ಲಿ ಇಟ್ಟು ಇದನ್ನು ನಾವು ಮತ್ತೊಮ್ಮೆ ಸ್ವಲ್ಪನೇ ಇದರ ಮೇಲೆ ಲಟ್ಟಿಸಬೇಕಾಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಇದರ ಮೇಲೆ ಪ್ರೆಸ್ ಮಾಡ್ತಾ ಇದನ್ನು ಲಟ್ಟಿಸಬೇಕು. ಈ ರೀತಿಯಾಗಿ ಲಟ್ಟಿಸಿದ ನಂತರ ನೋಡಿ ಎಲ್ಲ ಉಳ್ಳೆಗಳು ರೆಡಿ ಆಗಿಬಿಟ್ಟ ನಂತರ ಒಂದು ಸೈಡಲ್ಲಿ ನಾವು ಆಯಿಲ್ನ ಬಿಸಿ ಆಗಲಿಕ್ಕೆ ಕೂಡ ಇಟ್ಟಿರಬೇಕು. ಆಯಿಲ್ ಕೂಡ ಚೆನ್ನಾಗಿ ಬಿಸಿ ಆಗಿರಬೇಕು. ಅಂಥ ಸಮಯದಲ್ಲಿ ಈ ರೀತಿಯಾಗಿ
ಒಂದೊಂದೇ ಈ ಉಳ್ಳೆಗಳನ್ನು ಇದರಲ್ಲಿ ಬಿಡಬೇಕಾಗುತ್ತೆ. ಇಂಥ ಸಮಯದಲ್ಲಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಕೂಡ ಇರಬಾರ್ದು. ಇದನ್ನು ಲೋ ಫ್ಲೇಮಲ್ಲೂ ಕೂಡ ಇಡಬಾರ್ದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ನೀವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಉಲ್ಟಾ ಪಲ್ಟಾ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಈ ರೀತಿಯಾಗಿ ಕೇವಲ 10ರಿಂದ 15 ನಿಮಿಷದಲ್ಲಿ ಈ ರೀತಿಯಾಗಿ ಟೇಸ್ಟಿಯಾದ ಟೀ ಟೈಮ್ ಸ್ನ್ಯಾಕ್ಸ್ನ ನೀವು ರೆಡಿ ಮಾಡಬಹುದು. ಇದನ್ನು ನೀವು 8ರಿಂದ 10 ದಿನ ಇಟ್ಟು ಕೂಡ ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ಬೋದಾಗುತ್ತೆ. ಇವಾಗ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ, ಮಕ್ಕಳು ಸ್ಕೂಲ್ದಿಂದ ಬಂದಬೇಕೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇದೆ ಅಂತಾರಲ್ವ, ಅಂಥ ಸಮಯದಲ್ಲಿ ಈ ರೀತಿಯಾಗಿ ಕ್ರಿಸ್ಪಿಯಾದ ಟೇಸ್ಟಿಯಾದ ಸ್ನ್ಯಾಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳು ಹೊಟ್ಟೆ ಕೂಡ ತುಂಬುತ್ತೆ. ಇದನ್ನು ಒಂದ್ಸರ್ತಿ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.